ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ನಿಮ್ಮ ಗೃಹಲಕ್ಷ್ಮಿ 6ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂತಂದರೆ ಸರ್ಕಾರ ಒಂದು ಕಂಡೀಷನ್ ಹಾಕಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು 6ನೇ ಕಂತಿನ ಹಣ ಯಾವ ಜಿಲ್ಲೆಗೆ ಮೊದಲು ಬಿಡುಗಡೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ. ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ಸು, ಮೋಟಿವೇಶನ್ ಅಂತ ಪ್ಲೇಲಿಸ್ಟಲ್ಲಿರುತ್ತೆ. ಹೋಗಿ ಚೆಕ್ ಮಾಡಿ. ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ರೀಸೆಂಟಾಗಿ ನಾನೊಂದು ಫೋನ್ ಪರ್ಚೇಸ್ ಮಾಡಿದೆ ಆನ್ಲೈನಲ್ಲಿ. ಅದ್ರ ಬಗ್ಗೆನೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆಯ ಆರಂಭದಲ್ಲಿ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಮಾಡೋದ್ರಲ್ಲಿ ಸರ್ಕಾರ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿತ್ತು. ಆದರೆ ಇವಾಗ ಬಹುತೇಕ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇದೆ. ಇತ್ತೀಚೆಗೆ 5 ಕಂತಿನ ಹಣ ವರ್ಗಾವಣೆಯಾಗಿ 10,000 ರೂಪಾಯಿ ಅವರ ಖಾತೆಗೆ ಜಮಾ ಆಗಿದೆ. ನಿಮಗೆ 6ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂತ ಅಂದರೆ ನೀವು NCPI ಮ್ಯಾಪಿಂಗ್ ಮಾಡಿಸಲೇಬೇಕು. ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ NCPI ಆಗದೇ ಇದ್ದರೆ ಅಂಥವರ ಖಾತೆಗೆ 6ನೇ ಕಂತಿನ ಹಣ DBT ಆಗೋದಿಲ್ಲ. ಅದನ್ನು ಮಾಡಿಸೋದಕ್ಕೆ ನೀವು ಬ್ಯಾಂಕ್ಗೆ ಹೋಗಿ ಮಾಡಿಸ್ಬೇಕು. ನಿಮ್ಮ ಖಾತೆಗೆ NCPI ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋ ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೀವು NCPI ಮ್ಯಾಪಿಂಗ್ ಮಾಡಿಸಿಲ್ಲ ಅಂತಂದರೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಸಿಬ್ಬಂದಿಗಳ ಬಳಿ ಅಥವಾ ಮ್ಯಾನೇಜರ್ಗೆ ಹೇಳಿ NCPI ಮ್ಯಾಪಿಂಗ್ ಮಾಡಿಕೊಡಿ ಅಂತ ಹೇಳಿ ಆವಾಗ ಮಾಡಿಕೊಡ್ತಾರೆ. ಕಡ್ಡಾಯವಾಗಿ ನೀವು NCPI ಮ್ಯಾಪಿಂಗ್ ಮಾಡಿಸಲೇಬೇಕು. ಇಲ್ಲ ಅಂತಂದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ. ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬಹುದು. ನಮ್ಮ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವ DBT ಕರ್ನಾಟಕ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೀವು ಆಧಾರ್ ಸಂಖ್ಯೆನ ನಮೂದಿಸಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಬಹುದು. ನಿಮ್ಮ ಖಾತೆಯಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತಂದರೆ ನಿಮಗೆ 6ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಯಾವ್ಯಾವ ಜಿಲ್ಲೆಗೆ ಮೊದಲು ಹಣ ಬಿಡುಗಡೆ ಆಗುತ್ತೆ ಅಂತ ಅಂದರೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೋಲಾರ, ಚಿಕ್ಕಮಗಳೂರು, ಗದಗ, ಧಾರವಾಡ, ಬಳ್ಳಾರಿ, ಬಾಗಲಕೋಟೆ, ಹಾವೇರಿ, ಮಂಡ್ಯ, ತುಮಕೂರು, ಶಿವಮೊಗ್ಗ, ಉಡುಪಿ, ಯಾದಗಿರಿ, ರಾಯಚೂರು. ನಮ್ಮ ರಾಜ್ಯ ಸರ್ಕಾರ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಒಂದೇ ಬಾರಿ ಹಣನ ವರ್ಗಾವಣೆ ಮಾಡುತ್ತೆ. ಆದರೆ RBI ಒಂದು ದಿನಕ್ಕೆ ಇಷ್ಟು ಹಣ ಮಾತ್ರ ವರ್ಗಾವಣೆ ಮಾಡಬೇಕು ಅನ್ನೋ ಲಿಮಿಟ್ ಇರೋದ್ರಿಂದ ಕೆಲವು ಜಿಲ್ಲೆಗಳಿಗೆ ಫಸ್ಟ್ ಮಾಡ್ತಾರೆ, ಆಮೇಲೆ ಮತ್ತೊಂದಷ್ಟು ಜಿಲ್ಲೆಗಳಿಗೆ ಹಂತವಾಗಿ ಹಾಗೆ ಹಣನ ಬಿಡುಗಡೆ ಮಾಡುತ್ತೆ. ಆದ್ದರಿಂದ ಕೆಲವರ ಖಾತೆಗೆ ಹಣ ಬೇಗ ಜಮಾ ಆಗುತ್ತೆ, ಇನ್ನು ಕೆಲವರ ಖಾತೆಗೆ ನಿಧಾನವಾಗಿ ಜಮಾ ಆಗುತ್ತೆ. ಈ ಕಾರಣದಿಂದನೇ ಕೆಲವರ ಖಾತೆಗೆ ಹಣ ಬೇಗ ಜಮಾ ಆಗುತ್ತೆ ಮತ್ತು ಕೆಲವರ ಖಾತೆಗೆ ಲೇಟಾಗಿ ಆಗುತ್ತೆ. ಯಾಕೆಂದರೆ RBI ಹಂತವಾಗಿ ಹಣನ ಬಿಡುಗಡೆ ಮಾಡುತ್ತೆ. ಒಟ್ಟಿಗೆ ಎಲ್ಲರಿಗೂ ಹಣ ಬಿಡುಗಡೆ ಮಾಡೋದಿಲ್ಲ. ಯಾರ ಖಾತೆಗೆ 1 ಕಂತಿನ ಹಣ ಜಮಾ ಆಗಿಲ್ಲ, ಈಗ ಮತ್ತೆ ಗೃಹಲಕ್ಷ್ಮಿ ಅದಾಲತ್ ಆರಂಭ ಆಗಿದೆ. ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ಮನೆಗೆ ಬಂದು ನಿಮ್ಮ ಖಾತೆಯಲ್ಲಿ ಏನು ಸಮಸ್ಯೆ ಇದೆ ಅಂತ ಲಿಸ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು. ಇನ್ನೂ 15 ಲಕ್ಷ ಮಹಿಳೆಯರು KYC ಮಾಡಿಸಿಲ್ಲ. ಆದ್ದರಿಂದ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಿಲ್ಲ. ನೀವು ನಿಮ್ಮ ಖಾತೆಗೆ KYC ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗೆ KYC ಆಗಿಲ್ಲ ಅಂತ ಅಂದ್ರೂ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ. ನೀವು ಆನ್ಲೈನಲ್ಲೇ KYC ಮಾಡ್ಕೊಳ್ಬಹುದು. ಗೊತ್ತಾಗಲಿಲ್ಲ ಅಂತಂದರೆ ಬ್ಯಾಂಕಲ್ಲೇ ಹೋಗಿ ಮಾಡಿಸ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ದರೆ ಅಥವಾ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇಲ್ಲದೇ ಇದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗೋದಿಲ್ಲ. ಅದಕ್ಕೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಆ್ಯಕ್ಟಿವ್ ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಫೋನಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಾರಿ ಕುಚ್ಚು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಕ್ರೋಶಾ ಕುಚ್ಚು ಬರ್ದಿರೋರಿಗೆ ಸೂಜಿ ಯೂಸ್ ಮಾಡ್ಕೊಂಡು ಈಸಿಯಾಗಿ ಹೇಗೆ ಕುಚ್ಚು ಮಾಡ್ಕೊಳ್ಳೋದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.